ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕಿಂಗ್ ಚಾನಲ್. ಇವತ್ತು ನಾವು ಒಂದು ಸಖತ್ತಾಗಿರೋ ಅಣಬೆ ಲಾಲಿಪಾಪ್ ರೆಡಿ ಮಾಡೋಣ. ಅಣಬೆ ಲಾಲಿಪಾಪ್ ಅಂದರೆ ನಮ್ಮ ಏನು ಕ್ರಿಸ್ಪಿಯಾಗಿ ಸಖತ್ ಟೇಸ್ಟಿಯಾಗಿರುತ್ತೆ ಇದು. ಇದನ್ನು ಯಾವ ರೀತಿ ಮಾಡೋದಂತ ನೋಡೋಣ. ಈ ಲಾಲಿಪಾಪು ತುಂಬ ಟೇಸ್ಟಿಯಾಗಿದೆ, ತುಂಬ ಸಿಂಪಲಾಗಿ ಮಾಡ್ಕೋಬೋದು. ಮೊದಲಿಗೆ ಒಂದು 250 ಗ್ರಾಮ್ನಷ್ಟು ಅಣಬೆ ಮಶ್ರೂಮ್ಸ್ನ ತೆಗೆದು ಚೆನ್ನಾಗಿ ಒಂದು ಸರಿ ಕ್ಲೀನ್ ಮಾಡಿ ತೆಗೆಯೋಣ. ಲೈಟಾಗಿ ಬಿಸಿಯಾಗಿರೋ ಒಂದು ಸ್ವಲ್ಪ ನೀರಲ್ಲಿ ಇದನ್ನು ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಒಂದೆರಡು ಸಾರಿ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಕ್ಲೀನ್ ಮಾಡಿ ತೆಗೆಯೋಣ. ಇಲ್ಲೀಗ ಮಶ್ರೂಮ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಒಂದು ತಟ್ಟೆನಲ್ಲಿ ಇಟ್ಟಿದ್ದೀನಿ. ಇನ್ನೊಂದು ತವಾದಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕೋಣ. ಆಯಿಲ್ ಬಿಸಿ ಆದ ತಕ್ಷಣ ನಾವು ಸ್ವಲ್ಪ ಸಾಸಿವೆ ಇದಕ್ಕೆ ಆ್ಯಡ್ ಮಾಡೋಣ, 1/2 ಟೀ ಸ್ಪೂನು. ಅದೇ ಥರ 1 ಟೀ ಸ್ಪೂನು ಜೀರಿಗೆನೂ ಆ್ಯಡ್ ಮಾಡಬೇಕು. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸಣ್ಣಕ್ಕೆ ಹಚ್ಚಿರುವಂಥ ಒಂದು ಮೀಡಿಯಮ್ ಸೈಜ್ ನೀರುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸಣ್ಣ ಸೈಜು ಕ್ಯಾಪ್ಸಿಕಮ್, ಅದರ ಹಾಫ್ನ ಸಣ್ಣಕ್ಕೆ ಹಚ್ಚಿರೋದು. ಸ್ವಲ್ಪ ಪುದೀನ ಎಲೆ ಸಣ್ಣಕ್ಕೆ ಹಚ್ಚಿರೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ನಾವು ಬೇಯಿಸಿದ್ದಂಥ ಹೆಸರು ಕಾಳನ್ನು ಒಂದು 3 ಟೇಬಲ್ ಸ್ಪೂನ್ನಷ್ಟು ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಗರಂ ಮಸಾಲ ಮತ್ತು ಪೆಪ್ಪರ್ ಮಿಕ್ಸ್, ಹಾಗೆ ಸ್ವಲ್ಪ ಚಾಟ್ ಮಸಾಲ 2 ಟೀ ಸ್ಪೂನು, ಹಾಗೆ 2 ಟೀ ಸ್ಪೂನ್ನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇವಿಷ್ಟು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡೋಣ. ಇನ್ನಿದಕ್ಕೆ ಒಂದು ಸಣ್ಣ ಬ್ಲಾಕ್ ಚೀಸ್ನ ಈ ಥರ ಸ್ಲೈಸ್ ಮಾಡಿ ಹಾಕೋಣ. ಇದನ್ನು ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ, ಹೇಗೆ ನಮ್ಮ ಮಸಾಲ ಆಲ್ಮೋಸ್ಟ್ ರೆಡಿಯಾಗಿದೆ. ಈಗ ಇನ್ನು ಇದನ್ನು ಈ ಥರ ಸಣ್ಣ ಉಂಡೆಗಳಾಗಿ ಮಾಡಿ ಇದನ್ನು ಸಪ್ರೇಟಾಗಿ ಇಡೋಣ. ಇನ್ನೊಂದು ಬೌಲಲ್ಲಿ 3 ಟೇಬಲ್ ಸ್ಪೂನ್ನಷ್ಟು ಕಾರ್ನ್ಫ್ಲೋರ್ನ ತಗೊಳ್ತಾ ಇದ್ದೀವಿ. ಹಾಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಹಾಗೆ ಸ್ವಲ್ಪ ನೀರು, ಇದು ಬ್ಯಾಟರ್ ಮಿಕ್ಸ್ ಮಾಡಬೇಕಾದಷ್ಟು ನೀರನ್ನು ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ರೀತಿಯಲ್ಲಿ ಈ ಒಂದು ಥಿಕ್ನೆಸ್ ಬರೋ ಥರ ಮಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ಬೌಲಲ್ಲಿ ಬ್ರೆಡ್ ಕ್ರಮ್ಸ್ನ ಸಪ್ರೇಟಾಗಿ ತೆಗೆದಿಡೋಣ. ಇನ್ನು ಆಗಲೇ ರೆಡಿ ಮಾಡಿಟ್ಟಂಥ ಮಸಾಲೆಯನ್ನು ಇದರ ಮೇಲೆ ಈ ಥರ ಒಂದು ಪೀಸು ಅಣಬೆ ತಗೊಂಡು ಅದಕ್ಕೆ ಮಸಾಲೆ ಇಟ್ಟು, ಒಂದು ಸಣ್ಣ ಪೀಸು ಚೀಸ್ನ ಇಟ್ಟು, ಅದರ ಮೇಲೆ ಒಂದು ಸ್ವಲ್ಪ ಮಸಾಲೆನೂ ಇಟ್ಟು, ಇನ್ನೊಂದು ಪೀಸ್ ಮಶ್ರೂಮ್ನ ಇಟ್ಟು, ಈ ಥರ ಬರ್ಗರ್ ಶೇಪ್ ಬರೋ ಥರ ಈ ಥರ ಇಟ್ಬಿಟ್ಟು ನಾವು ರೆಡಿ ಮಾಡಬೇಕು. ಆಮೇಲೆ ಇದು ಕೊಕೊನಟ್ ಲೀಫ್ ಸ್ಟಿಕ್ನ ಯೂಸ್ ಮಾಡಿದ್ದೀವಿ. ನಿಮಗೆ ಟೂತ್ ಪಿಕ್ನು ಯೂಸ್ ಮಾಡ್ಕೋಬೋದು. ಈ ಥರ ಚುಚ್ಚಿ ಅದನ್ನು ಸೆಟ್ ಮಾಡಿ ಇಟ್ಕೋಬೇಕು. ಇದೇ ಥರ ಎಲ್ಲ ಮಶ್ರೂಮ್ಸ್ನು ರೆಡಿ ಮಾಡಿ ಇಟ್ಕೋಬೇಕು. ಎಲ್ಲ ಮಶ್ರೂಮ್ಸ್ನು ರೆಡಿ ಮಾಡಿ ಇಟ್ಕೊಂಡಾಗಿದೆ. ಈಗ ಇನ್ನೇನು ನಾವು ಬ್ಯಾಟರ್ ಏನು ರೆಡಿ ಮಾಡಿದ್ದೀವಿ ಅದರಲ್ಲಿ ಒಂದು ಸರಿ ಅದ್ಬೇಕು. ಈ ಥರ ಚೆನ್ನಾಗಿ ಬ್ಯಾಟರ್ ಎಲ್ಲ ಕಡೆ ಹಿಡಿಬೇಕು ಇದರಲ್ಲಿ.
ಈ ಥರ ಅಪ್ಲೈ ಮಾಡಬೇಕು ಇದನ್ನು. ಈ ಥರ ಅಪ್ಲೈ ಮಾಡಿದ ಮೇಲೆ ಅದೆಲ್ಲ ಡಿಪ್ ಆಗಬೇಕು. ಅದ ನಂತರ ಇದನ್ನು ಬ್ರೆಡ್ ಕ್ರಮ್ನಲ್ಲಿ ನಮ್ಗೆ ಇದನ್ನು ಹಾಕಬೇಕು. ಬ್ರೆಡ್ ಕ್ರಮ್ ಇದರ ಮೇಲೆ ಚೆನ್ನಾಗಿ ಹಿಡಿಯೋ ಥರ ಈ ಥರ ಮಾಡ್ಕೋಬೇಕು. ಬೇಕು ಅಂದರೆ 2 ಲೇಯರ್ ಮಾಡ್ಕೋಬೋದು. ಇನ್ನೊಂದು ಸಾರಿ ನಾವು ಬ್ಯಾಟರ್ನಲ್ಲಿ ಅದ್ದಿಬಿಟ್ಟು ಮತ್ತೆ ಬ್ರೆಡ್ ಕ್ರಮ್ನ ಆ್ಯಡ್ ಮಾಡ್ಬೋದು ಅದರ ಮೇಲೆ. ಆವಾಗ ಚೆನ್ನಾಗಿ ಸ್ವಲ್ಪ ಥಿಕ್ನೆಸ್ಸು ಜಾಸ್ತಿ ಇರುತ್ತೆ, ಕ್ರಿಸ್ಪಿನೆಸ್ಸು ಜಾಸ್ತಿ ಆಗುತ್ತೆ. ಸೊ ಈ ಥರ ರೆಡಿ ಮಾಡಿಕೊಂಡು ಒಂದು ತಟ್ಟೆಗೆ ಶಿಫ್ಟ್ ಮಾಡಿ ಇಡೋಣ. ಈಗ ಎಲ್ಲ ಮಶ್ರೂಮ್ಸ್ನು ಈ ಥರ ನಾವು ಲಾಲಿಪಾಪ್ ಶೇಪಲ್ಲಿ ಈ ಥರ ರೆಡಿ ಮಾಡ್ಕೋಬೇಕು. ಇನ್ನೊಂದು ತವಾದಲ್ಲಿ ಆಯಿಲ್ ಬಿಸಿ ಆಗೋಕ್ಕೆ ಇಡೋಣ. ಆಯಿಲ್ ಬಿಸಿ ಆದ ತಕ್ಷಣ ನಾವು ರೆಡಿ ಮಾಡಿಟ್ಟಂತಹ ಲಾಲಿಪಾಪ್ ಇದೆಲ್ಲವನ್ನು ಒಂದೊಂದಾಗಿ ಈ ಥರ ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಇವಾಗ ಒಂದು 4 ಪೀಸ್ ಹಾಕಿದ್ದೀವಿ. ಚೆನ್ನಾಗಿ ಡೀಪ್ ಫ್ರೈ ಆದಮೇಲೆ ಇದನ್ನು ತೆಗಿಯೋಣ. ಚೆನ್ನಾಗಿ ಎಲ್ಲ ಕಡೆಯೂ ಫ್ರೈ ಆಗೋ ಥರ ಆಗ ಸ್ವಲ್ಪ ತಿರುಗಿಸಿಕೊಟ್ರೆ ಆಯಿತು. ಚೆನ್ನಾಗಿ ಫ್ರೈ ಆದಮೇಲೆ ತೆಗಿಯೋಣ ಇದನ್ನು. ಇಲ್ಲಿ ಮೊದಲೇ 2 ಸ್ಟಿಕ್ ಹಾಕಿದ್ದೆ, ಇವಾಗ ಒಂದೊಂದು ಸ್ಟಿಕ್ ಇದೆ. ಯಾಕಂದರೆ 2 ಸ್ಟಿಕ್ನ ಸಪೋರ್ಟ್ ಬೇಕಾಗಿಲ್ಲ ಅನಿಸ್ತು, ಅದಕ್ಕೆ ಸೆಂಟ್ರಲ್ಲಿ ಒಂದೇ ಸ್ಟಿಕ್ ಕೊಟ್ಟಿದ್ದೀವಿ. ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡಿ ಒಂದು ಪಾತ್ರೆಗೆ ಶಿಫ್ಟ್ ಮಾಡೋಣ. ಸಖತ್ ಕ್ರಿಸ್ಪಿಯಾಗಿರುತ್ತೆ ಇದು. ಈ ಥರ ನಾವು ಎಲ್ಲ ಲಾಲಿಪಾಪನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಬೇಕು. ಆಮೇಲೆ ನಾವೊಂದು ಸರ್ವಿಂಗ್ ಪ್ಲೇಟಿಗೆ ಇಟ್ಟು ಇದನ್ನು ಡೆಕೋರೇಷನ್ ಮಾಡಬೇಕು. ಸ್ವಲ್ಪ ಸ್ವೀಟ್ ಸಾಸು, ಆಮೇಲೆ ಬ್ಲ್ಯಾಕ್ ಎಳ್ಳು ಮತ್ತು ವೈಟ್ ಎಳ್ಳನ್ನು ಹಾಕಿದ್ದೀನಿ ಇಲ್ಲಿ. ಅದೇ ಥರ ಸಾಸನ್ನು ಕೊಟ್ಟಿದ್ದೀನಿ. ಇದು ತುಂಬ ಕ್ರಿಸ್ಪಿಯಾಗಿದೆ, ಸಖತ್ ಟೇಸ್ಟಿಯಾಗಿರುತ್ತೆ. ಸಾಸ್ ಜೊತೆ ತುಂಬ ಉತ್ತಮವಾಗಿರುತ್ತೆ. ಗೆಳೆಯರೇ, ಈ ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೆಳೆಯರೇ. ನೋಡಿ, ಈ ಥರ ತೆಗೆದುಬಿಟ್ಟು ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿದೆ. ಈ ಚಿಕ್ಕ ವಿಡಿಯೋ ಇಷ್ಟ ಲೈಕ್ ಮಾಡಿ ಗೆಳೆಯರೇ. ಹಾಗೆ ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.